ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಸಿಂಪಲ್ ಶಿವ್ ಮಾತಾಡ್ತಾ ಇರೋದು. ಇವತ್ತಿನ ನಮ್ಮ ಕಿಚ್ಚ ಸುದೀಪ್ ಸರ್ ಅವರ ಪಂಚಾಯಿತಿ ತುಂಬ ಚೆನ್ನಾಗಿತ್ತು. ಯಾಕಂದರೆ ಈ ಒಂದು ಪಂಚಾಯಿತಿ ನೋಡೋಕ್ಕೆ ನಾನು ಕೂಡ ಕಾಯ್ತಾ ಇದ್ದೆ. ಮುಖ್ಯವಾಗಿ ಕ್ಯಾಪ್ಟನ್ ರೂಮ್ನ ಒಂದು ಸೀರಿಯಸ್ನೆಸ್ನು ಮತ್ತು ಕ್ಯಾಪ್ಟನ್ ರೂಮ್ ಅಂದರೆ ಯಾವ ಥರ ತಿಳ್ಕೊಂಡಿದ್ದಾರೆ ಮನೆಯವರು ಮತ್ತು ಯಾವ ಥರ ಸಿಲ್ಲಿಯಾಗಿ ಕ್ಯಾಪ್ಟನ್ ರೂಮ್ನ ಬಳಸ್ಕೊತಾ ಇದ್ದರು, ಅದು ಎಷ್ಟು ಸೀರಿಯಸ್ನೆಸ್ ಆಗಿರಬೇಕು ಅನ್ನೋದನ್ನು ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ಕ್ಯಾಪ್ಟನ್ ರೂಮ್ಗೆ ಬಂದ್ ಮಾಡಿಸಿದ್ದಾರೆ. ಮತ್ತು ಮನೆಯ ಸದಸ್ಯರಿಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಮತ್ತು ಕಾವ್ಯ ಅವರು ಮತ್ತು ಗಿಲ್ಲಿ ಅವರ ಆಟ ಮತ್ತು ರಾಶಿಕಾ ಅವರು ಸೂರಜ್ ಅವರ ಆಟದಿಂದ ಮನೆಯಲ್ಲಿ ಯಾವ ರೀತಿಯ ಒಂದು ವಾತಾವರಣ ಇದೆ, ಯಾವ ರೀತಿಯ ವಾತಾವರಣ ಬದಲಾಗ್ತಾ ಇದೆ ಅನ್ನೋದನ್ನು ತುಂಬ ಸೂಕ್ಷ್ಮವಾಗಿ ಹೇಳಿದರು. ಮತ್ತು ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ಗಿಲ್ಲಿ ಅವರ ಆಟ, ಆ ಆಟದಿಂದ ಅಥವಾ ಅವರ ಕಾಮಿಡಿಯಿಂದ ಟಾಸ್ಕ್ಗೆ ಅಥವಾ ಆಟಗಳಿಗೆ ಯಾವ ರೀತಿ ತೊಂದರೆ ಆಗ್ತಾಯಿದೆ, ಮತ್ತು ಅವರು ಕ್ಯಾಪ್ಟನ್ ರೂಮ್ಗೆ ಹೋಗಿದ್ದು, ಹಾಗಾಗಿ ಆ ಕ್ಯಾಪ್ಟನ್ ರೂಮ್ಗೆ ಹೋಗಿ ಅಲ್ಲಿಗೆ ಅವರು ಅಗೌರವವನ್ನು ತೋರಿದ್ದು ಎಲ್ಲವೂ ಕೂಡ ಕಿಚ್ಚ ಸುದೀಪ್ ಸರ್ ಅವರು ಸೂಕ್ಷ್ಮವಾಗಿ ಹೇಳಿದ್ದಾರೆ. ಒಟ್ಟಾರೆಯಾಗಿ ಧ್ರುವಂತ್ ಅವರ ನಡೆ ಕೂಡ ನಾವು ಇನ್ನು ಕಾಣ್ಬೋದು. ಧ್ರುವಂತ್ ಅವರು ಕೂಡ ನಾನು ಮನೆ ಬಿಟ್ಟು ಹೋಗ್ತೀನಿ ಅಂದಾಗ ಅವರ ಒಂದು ತಂದೆಯವರ ಮಾತುಗಳನ್ನು ಕೇಳಿಸಿ ಅವರನ್ನು ಸಮಾಧಾನ ಮಾಡಿದ್ದು ನಾವು ಕೂಡ ನೋಡ್ಬೋದು. ಮತ್ತು ರಘು ಅವರಿಗೆ ಕೂಡ ಒಂದು ಬುದ್ಧಿ ಮಾತನ್ನು ಹೇಳಿದ್ರು, ಯಾರೂ ಇಲ್ಲಿ ಪರ್ಫೆಕ್ಟ್ ಇಲ್ಲ, 1ರಿಂದ 10 ಸ್ಥಾನದ ಒಂದು ಟಾಸ್ಕನ್ನು ಕೊಡಬೇಕು ಅನ್ನೋ ಒಂದು ವಿಷಯದಲ್ಲಿ. ಒಟ್ಟಾರೆಯಾಗಿ ಮುಖ್ಯವಾಗಿ ರಕ್ಷಿತಾ ಶೆಟ್ಟಿಯವರು ಈ ವಾರ ನಡೆದುಕೊಂಡ ರೀತಿಯ ಬಗ್ಗೆ ತುಂಬ ಸೀರಿಯಸ್ ಆಗಿ ಕಿಚ್ಚ ಸುದೀಪ್ ಸರ್ ಅವರು ಮಾತಾಡಿ ಬುದ್ಧಿ ಮಾತನ್ನು ಕೂಡ ಹೇಳಿದ್ರು. ಒಟ್ಟಾರೆಯಾಗಿ ಈ ವಾರದ ಒಂದು ಕಿಚ್ಚನ ಪಂಚಾಯಿತಿ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನನಗಂತೂ ತುಂಬ ಇಷ್ಟ ಆಯಿತು. ಯಾರಿಗೆ ಯಾವ ರೀತಿ ಬುದ್ಧಿ ಮಾತು, ಯಾವರಿಗೆ ಯಾವ ರೀತಿ ಎಚ್ಚರಿಕೆಯನ್ನು ನೀಡಬೇಕು ಅದೇ ರೀತಿ ನೀಡಿದರು ನಮ್ಮ ಕಿಚ್ಚ ಸುದೀಪ್ ಸರ್ ಅವರು. ರಜತ್ ಅವರ ಮಾತಾಡಿದ ಒಂದು ಮಿಸ್ಟೇಕ್ ಮಾತನ್ನು ಕೂಡ ಆ ವಿಡಿಯೋವನ್ನು ತೋರಿಸಿ ಅವರು ಯಾವ ರೀತಿ ಮಾತಾಡಿದ್ರು ಅದನ್ನು ಸುದೀಪ್ ಸರ್ ಅವರು ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ ಅನ್ನೋ ಒಂದು ರೀತಿ ಹೇಳಿದ್ದು ಕೂಡ ನನಗೆ ತುಂಬ ಇಷ್ಟ ಆಯಿತು. ಕೊನೆಗೆ ರಜತ್ ಅವರು ಕ್ಷಮೆ ಕೇಳಿದ್ರು. ಸೊ ಒಟ್ಟಾರೆಯಾಗಿ ಇವತ್ತಿನ ಶನಿವಾರದ ಪಂಚಾಯಿತಿ ತುಂಬ ಚೆನ್ನಾಗಿತ್ತು. ಎಲ್ಲರಿಗೂ ಒಂದು ರೀತಿಯ ಎಚ್ಚರಿಕೆ, ಒಂದು ಪಾಠ ಅಂತಲೇ ಹೇಳ್ಬೋದು. ಹಾಗಾಗಿ ಫ್ರೆಂಡ್ಸ್, ನನಗೂ ಕೂಡ ಈ ಒಂದು ಎಪಿಸೋಡ್ ತುಂಬ ಇಷ್ಟ ಆಯಿತು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.